ಇನ್ನು ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿತ್ತಲ್ಲ, ಅವರನ್ನ ಈಗ ಜೈಲಿಗೆ ಇಲ್ಲ, ಈಗ ನ್ಯಾಯಾಂಗ ಬಂಧನಕ್ಕೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹೌದು, ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಬೆಂಗಳೂರಿನ 41ನೇ ACJM ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಪೊಲೀಸ್ ಕಸ್ಟಡಿಗೆ ಪಡಿತಾರೋ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೋ ಅನ್ನುವಂಥದ್ದಿತ್ತು. ಹೌದು, ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ವಿಷಯ ಅಂದ್ರೆ ಇನ್ನುಳಿದವ್ರು 4 ಮಂದಿ ಮೇಲೆ ಏನು ಕೇಸ್ ಹಾಕಿದ್ರಲ್ಲ, ಅವ್ರಿಗೆ ಸದ್ಯದ ಮಟ್ಟಿಗೆ ಬಚಾವಾದ್ರು. ಯಾಕಂದ್ರೆ ಕೋರ್ಟ್ಗೆ ಹೋಗಿ ಅವ್ರ ಅರ್ಜಿಯನ್ನ ಸಲ್ಲಿಸಿದ್ರು, ಅಬ್ಸ್ಕ್ಯಾಂಡ್ ಆಗಿದ್ರು, ಅವರು ರಿಲೀಫ್ ಸಿಕ್ಕಿದೆ ಅವ್ರಿಗೆ. ಇವ್ರುಗಳು ಏನು ತಗ್ಲಾಕೊಂಡಿದ್ರಲ್ಲ, ಇವ್ರುಗಳಿಗೆ ಈಗ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಬಟ್ ವಿಚಾರ ಅಂದ್ರೆ ಈಗಲೂ ಕೂಡ ಇವ್ರ ಪಾತ್ರ ಏನು ಮತ್ತೊಂದು ಅನ್ನುವಂಥದ್ದೆಲ್ಲ ಪ್ರಶ್ನೆ ಇದೆ. ಆದ್ರೆ ಮೇಲಿನ ಮೇಲೆ ಟಿಕೆಟ್ ಏನು ತಗೊಳ್ಳೋದು ಬೇಡ, ಗ್ರೌಂಡ್ ಹತ್ರ ಬನ್ನಿ, ಆಮೇಲೆ ಏನು ಪ್ರೊಸೆಷನ್ ಇರುತ್ತೆ ಅಥವಾ ಪರೇಡ್ ಇರುತ್ತೆ, ಈ ತರ ಅಂತ ಪೋಸ್ಟ್ಗಳನ್ನ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಇವ್ರುಗಳನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದೊಂದು ರೀತಿ ಫ್ಯಾಮಿಲಿ ಫಂಕ್ಷನ್ ತರ ಮಾಡಿದ್ರಲ್ಲ, ಅವ್ರ ವಿರುದ್ಧ ಏನ್ ಕ್ರಮ? ಅದು ಅಗೈನ್ ನಮ್ ತಪ್ಪಲ್ಲ, ನಾವು ಅವ್ರಿಗೆ ಗೌರವ ಕೊಡೋ ಕೆಲಸ ಮಾಡಿದ್ವಿ, ತಪ್ಪೆಲ್ಲ ಇವರೇ. ಅವ್ರೇನು ಸತ್ತಿದ್ದು ನಮ್ಮ ವಿಧಾನಸೌಧದ ಹತ್ರ ಅಲ್ಲ, ಕಂಠೀರವ ಏನು ಚಿನ್ನಸ್ವಾಮಿ ಹತ್ರ ತೀರ್ಕೊಂಡಿರೋದು. ಹಂಗಾಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈ ರೀತಿಯಾದಂಥ ವಿವರಣೆಗಳನ್ನ ಕೇಳಿಕೊಂಡು ನಾವು ಬೆಪ್ಪರು ತರ ನಿಂತ್ಕೊಂಡು ನೋಡ್ಬೇಕಾಗಿದೆ ಅಷ್ಟೇ, ಇಲ್ಲಾಗಿರುವಂಥ ಅನಾಹುತದ ವಿಚಾರವಾಗಿ. ಎಸ್, ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಸೋಸ್ಲೆ ಅವರ ಪತ್ನಿ ಕೂಡ ಕೋರ್ಟ್ಗೆ ಹೋಗಿದ್ರು. ಅಂದ್ರೆ ಈ ಬಂಧನನೇ ಕಾನೂನು ಬಾಹಿರ ಅನ್ನೋದ್ರ ಬಗ್ಗೆ ಅವ್ರು ಇನ್ನೊಂದು ವಿಚಾರ ಮೆನ್ಷನ್ ಮಾಡಿರೋದು ಏನು ಅಂತ ಅಂದ್ರೆ, ಟ್ರೋಫಿ ಗೆದ್ದಿದ್ದ ದಿವಸ CM ಏನ್ ಹೇಳಿದ್ರು, ಇಲ್ಲ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ನಾವು ಅವ್ರನ್ನ ಗೌರವ ಸಲ್ಲಿಸ್ತೀವಿ ನಾಳೆ ಅನ್ನೋ ಖುದ್ದು CM ಹೇಳಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಕರ್ಕೊಂಬಂದಿದ್ದೆ ಇವರು ಅನ್ನೋ ತರ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇದೆಯಾ? ಅದಲ್ಲ, ಸರ್ಕಾರದ ಪ್ರಯತ್ನ ಇದೆ ಇಲ್ಲಿ. ಅವ್ರು ಹಿಂದಿನ ದಿವಸನೇ ಹೇಳಿದ್ದಾರೆ, ಸ್ಪೆಷಲ್ ಆಗಿ ಒಂದು ಚಾರ್ಟೆಡ್ ಫ್ಲೈಟ್ ಅಲ್ಲಿ ಕರ್ಕೊಂಬಂದಿದ್ದು ಯಾರು ಇವ್ರನ್ನ, ಅಲ್ಲಿ ಇದೊಂದು ಸರ್ಕಾರದ ಕಾರ್ಯಕ್ರಮ ಅನ್ನುವಂಥ ರೀತಿಯಾಗಿ ಅದನ್ನು ಬಿಂಬಿಸಿದ್ದು ಯಾರು? ತಪ್ಪಾಗಿರೋದು ಅವ್ರ ಕಡೆಯಿಂದ. ಹಿಂಗಾಗಿದೆ ಅನ್ನೋಕ್ಕೂ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಪತ್ನಿಯ ವಾದ ಆಗಿದೆ. ಎಸ್, ಈ ಎಲ್ಲ ಬೆಳವಣಿಗೆಯ ನಡುವೆ ರಾಜಕೀಯ ಕೆಸರೆರಚಾಟ, ಟೀಕೆ, ಪ್ರಹಾರ ಇದೆಲ್ಲವೂ ಕೂಡ ಮುಂದುವರಿತಾ ಇದೆ.